Karnataka plans to cap computer science engineering seats to tackle unemployment. ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ. ಇದೊಂದು ಅಪ್ಡೇಟ್ ಯಾರಿಗೆ ಅಂತ ಕೇಳಿದರೆ, ಯಾರ್ಯಾರು 2026-27 ಅಕಾಡೆಮಿಕ್ ಇಯರಲ್ಲಿ ಇಂಜಿನಿಯರಿಂಗನ್ನು ಜಾಯ್ನ್ ಆಗಬೇಕು ಅಂತ ಇದು ಮಾಡ್ತಾ ಇದ್ದೀರಾ ಅಂದರೆ ಪ್ರೆಸೆಂಟ್ಲಿ ಇವಾಗ ಸೆಕೆಂಡ್ PUCಯಲ್ಲಿ ಸ್ಟಡಿ ಮಾಡ್ತಾ ಇದ್ದು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತ ಇದ್ದೀರಾ, ಅವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಈವನ್ ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ಗಳು ನಿಮ್ಮ ಜೂನಿಯರ್ಸ್ಗೆ ನೀವು ಇದನ್ನು ಹೇಳ್ಬೋದು. ಏನು ಅಂತ ಕೇಳಿದರೆ, ಕಂಪ್ಯೂಟರ್ ಸೈನ್ಸ್ ಸೀಟ್ಸನ್ನು ಏನು ಮಾಡ್ತಾರಂತೆ, ಕ್ಯಾಪನ್ನು ಇಡ್ತಾರಂತೆ. ಕ್ಯಾಪ್ ಅಂದರೆ ಇನ್ ದ ಸೆನ್ಸು ಇವಾಗ ಏನಾಗ್ತಾ ಇದೆ ಅಂತ ಕೇಳಿದರೆ, ಕರ್ನಾಟಕದಲ್ಲಿ ಹೆಚ್ಚಿನ ಕಾಲೇಜ್ಗಳು, ದಟ್ ಟು ಸಮ್ ಪ್ರೈವೇಟ್ ಯೂನಿವರ್ಸಿಟಿಗಳು, ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ, ಒಂದು XYZ ಅಂತ ಹೇಳೋ ಒಂದು ಕಾಲೇಜಲ್ಲಿ 2000 ಸೀಟ್ಸ್ಗಳಿದ್ರೆ ಅದರಲ್ಲಿ 90% ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಆಗಿರುತ್ತೆ. ಸೊ ಈ ಥರ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಟ್ಟು ಇವಾಗ ಎಷ್ಟೋ ಕಾಲೇಜಲ್ಲಿ ಇವತ್ತು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಬ್ರಾಂಚಸ್ಗಳಿಗೆ ಇಂಟೇಕೇ ಸಿಗ್ತಾ ಇಲ್ಲ. ಟಾಪ್ ಕಾಲೇಜಸ್ಗಳಲ್ಲೂ ಸಿಗ್ತಾ ಇಲ್ಲ, ಕೆಲವೊಂದು ಟಾಪ್ ಕಾಲೇಜ್ಗಳಲ್ಲಿ ಫಿಲ್ ಆಗ್ತಾ ಇದೆ. ಅದು ಬಿಟ್ಟು ಹೆಚ್ಚಿನ ಕಾಲೇಜ್ಗಳಲ್ಲಿ ಸೀಟ್ಸ್ಗಳು ಫಿಲ್ ಆಗ್ತಾ ಇಲ್ಲ, ಆ ಬ್ರಾಂಚಸ್ಗಳೇ ಕ್ಲೋಸ್ ಆಗ್ತಾ ಇದೆ. ಬಟ್ ಮೆಕ್ಯಾನಿಕಲ್ ಮತ್ತು ಇದು ಸಿವಿಲಲ್ಲಿ ಏನು ಹೇಳ್ತಾರೆ, ಜಾಬಿಗೆ ಡಿಮ್ಯಾಂಡ್ ಇದ್ದರೂ ಕೂಡ ಈ ಸ್ಟೂಡೆಂಟ್ಸ್ಗಳು ಅದನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲರೂ ಕೂಡ ಕಂಪ್ಯೂಟರ್ ಸೈನ್ಸಿಗೆ ಜಾಸ್ತಿ ಡಿಮ್ಯಾಂಡ್ ಇರಲಿಕ್ಕೆ ಹೋಗಿ ಎಲ್ಲ ಕಾಲೇಜಲ್ಲಿ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಸೀಟ್ಸ್ಗಳಿಗೆ ಜಾಸ್ತಿ ಇಂಟೇಕ್ಗಳನ್ನು ತಗೊಳ್ತಾ ಇದ್ದಾರೆ. ಸೊ ಅದನ್ನು ಟ್ಯಾಕಲ್ ಮಾಡಲಿಕ್ಕೋಸ್ಕರ ಕ್ಯಾಪನ್ನು ಇಡುವಂಥ ಡಿಸಿಷನ್ನ ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಕನ್ಸಿಡರಿಂಗ್ ದ ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಇನ್ ದೀಸ್ ಸ್ಟ್ರೀಮ್ಸ್ ಆ್ಯಂಡ್ ಕೀಪಿಂಗ್ ದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಲೈಕ್ಲಿ ಟು ಇರಪ್ಟ್ ಇನ್ ದ ಕಮಿಂಗ್ ಇಯರ್ಸ್, ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ವಾಂಟ್ಸ್ ಟು ರೆಗ್ಯುಲೇಟ್ ಇಂಟೇಕ್ ಆಫ್ ಸ್ಟೂಡೆಂಟ್ಸ್. ಸೊ ಅಂದರೆ ಸ್ಟೂಡೆಂಟ್ಸ್ಗಳ ಇಂಟೇಕನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಡಿಸಿಷನ್ ಅಂದರೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬಟ್ ಈಗ ಏನಿದೆ ಇಂಟೇಕ್ ಅದಂತೂ 100% ಇದ್ದೇ ಇರುತ್ತೆ. ಅದರ ಮೇಲ್ಗಡೆ ಕೆಲವೊಂದು ಕಾಲೇಜ್ಗಳಿಗೆ ಇಂಟೇಕನ್ನು ಕೊಡೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕ್ಯಾಪ್ ಇರುತ್ತೆ. ಲೈಕ್ ಕಂಪ್ಯೂಟರ್ ಸೈನ್ಸಲ್ಲಿ ಫಾರ್ ಎಕ್ಸಾಂಪಲ್ ಅಪ್ ಟು 180 ಸೀಟ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AIML 60 ಸೀಟ್ಸ್, ಲೈಕ್ ದ್ಯಾಟ್. ಅದನ್ನು ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಇದನ್ನು ಮಾಡ್ತಾ ಇದ್ದಾರೆ. ಇದು ಯಾರಿಗೆ ಕೇಳಿದರೆ 2026-27 ಅಕಾಡೆಮಿಕ್ ಇಯರಿಗೆ ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದಾರೆ ಅವರಿಗೆ. ಇದು ತೆಲಂಗಾಣ ಮಾಡೆಲನ್ನು ಫಾಲೋ ಮಾಡುತ್ತೆ. ಯಾಕಂದರೆ ತೆಲಂಗಾಣದಲ್ಲೂ ಕೂಡ ಹಾಗೆ ಅದು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಏನು ಗೌರ್ಮೆಂಟ್ ಇದನ್ನು ಅವರು ಅಪೆಲ್ಡ್ ಮಾಡಿದ್ದಾರೆ. ಅಂದರೆ ಹೌದು, ಕ್ಯಾಪ್ ಇಡಬೇಕು, ಯಾಕಂದರೆ ಇಟ್ ಮೇ ಲೀಡ್ ಟು ಅನ್ಎಂಪ್ಲಾಯ್ಮೆಂಟ್. ಯಾಕಂತ ಕೇಳಿದರೆ ಇವತ್ತು ಏನಾಗ್ತಾ ಇದೆ ಅಂತ ಕೇಳಿದರೆ, ಬರ್ತಾ ಏನಾಗ್ತಾ ಇದೆ ಅಂತ ಕೇಳಿದರೆ, ಎಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ 50% ಸ್ಟೂಡೆಂಟ್ಸ್ಗಳಿಗೆ ಇದು ಸಿಗ್ತಾ ಇಲ್ಲ. ಈಗ Tier 1 ಕಾಲೇಜಸಲ್ಲಿ ಯಾರ್ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ಅವರಿಗೆ ಸಿಗ್ತಾ ಇದೆ. ಕೆಲವೊಂದಿಷ್ಟು Tier 2 ಕಾಲೇಜ್ಗಳಲ್ಲಿ, Tier 3 ಕಾಲೇಜ್ಗಳಿಗೆ ಸಿಗ್ತಾ ಇದೆ. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಇಂಜಿನಿಯರಿಂಗ್ ಆದ ನಂತರ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬ ರೈಸ್ ಆಗ್ತಾ ಇದೆ. ಅಂದರೆ ಸ್ಕಿಲ್ಸ್ಗಳು ಕೊಡ್ತಾ ಇಲ್ಲ ಕಾಲೇಜ್ಗಳು, ಸ್ಟೂಡೆಂಟ್ಸ್ಗಳಿಗೆ ಬೇಕಾಗಿರುವಂಥ ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಅವ್ರು ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವ್ರ ಜೊತೆ ಅಪ್ರೋಚ್ ಮಾಡಿದಾಗ ಅವ್ರು ಏನು ಹೇಳಿದ್ರಂತೆ, ಪ್ಲಾನಿಂಗ್ ಟು ಇಮ್ಯುಲೇಟ್ ಅ ತೆಲಂಗಾಣ ಗೌರ್ಮೆಂಟ್ ಆರ್ಡರ್ ವಿಚ್ ವಾಸ್ ಅಪೆಲ್ಡ್ ಬೈ ದ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಅಂದರೆ ಅವ್ರು ಏನು ಹೇಳಿದರು, ಅದು ನಿಮಗೆ ಡಿಮ್ಯಾಂಡ್ ಏನಿದೆ ಅದರ ರೀತಿಯಲ್ಲಿ ಇಂಟೇಕನ್ನು ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದನ್ನು ಡಿಮ್ಯಾಂಡ್ ಮೇಲ್ಗಡೆ AICT ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಅದನ್ನು ಇಟ್ಕೊಡ್ಲಿಲ್ಲ. ಇವಾಗ ಗೌರ್ಮೆಂಟ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದನ್ನು ಏನು ಕ್ಯಾಪನ್ನು ಕೊಡಬೇಕಂತ, ಯಾವುದಕ್ಕೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚಸ್ಸಿಗೆ. ಕನ್ಸಿಡರಿಂಗ್ ದ ಮೇನ್ ರೀಸನ್ ಏನಂತ ಕೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್, ದ ಗೌರ್ಮೆಂಟ್ ಹಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಯುವ ನಿಧಿ ಟು ಇನ್ಕಮ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಗ್ರಾಜ್ಯುಯೇಟ್ಸು. ಇವಾಗ ರೀಸೆಂಟ್ಲಿ ಏನಾಗ್ತಾ ಇದೆ, ಎಷ್ಟೋ ಸ್ಟೂಡೆಂಟ್ಸ್ಗಳು ಗ್ರಾಜ್ಯುಯೇಟ್ಸ್ ಆಗಿಯೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಇದೆ, ಅವರಿಗೋಸ್ಕರ ಯುವ ನಿಧಿ ಅಂತ ಸ್ಕೀಮನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಡೇಟಾ ನೋಡಿ, ವೆರಿ ಇಂಪಾರ್ಟೆಂಟ್ ಡೇಟಾ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ರಿವೀಲ್ಸ್ ದ್ಯಾಟ್ 1.53 lakhs ಟೋಟಲ್ ಸೀಟ್ಸ್ ಆರ್ ಅವೈಲೇಬಲ್ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್. ಅದರಲ್ಲಿ 99,707 ಅರೌಂಡ್ 1 lakh ಸೀಟ್ಸ್ಗಳು CS ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸೇ ಇದೆ. 64% ಆಫ್ ಆಲ್ ದ ಇಂಜಿನಿಯರಿಂಗ್ ಸೀಟ್ಸ್ ಆರ್ ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಇಂಜಿನಿಯರಿಂಗ್ ಬ್ರಾಂಚಸ್. ಅದರಲ್ಲೂ ಕೂಡ ಪ್ರೈವೇಟ್ ಯೂನಿವರ್ಸಿಟಿಗಳು ಮತ್ತು ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ಗಳು ಮೆಜಾರಿಟಿ ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಗಳನ್ನೇ ತಗೊಳ್ತಾ ಇದ್ದಾರೆ. ಅವರದ್ದು ಕೂಡ ಒಂದು ಏನು ಸದನದಲ್ಲಿ ಪಾರ್ಲಿಮೆಂಟಲ್ಲಿ ಇವ್ರು ಹೇಳ್ತಾರೆ, ಮಿನಿಸ್ಟರ್ ಹೇಳ್ತಾರೆ, ಯಾವ ಕಾಲೇಜಿನ ಎಕ್ಸಾಂಪಲ್ ಕೊಡ್ತಾರೆ ಕೇಳಿದರೆ ಸಪ್ತಗಿರಿ NPS ಯೂನಿವರ್ಸಿಟಿ. ನೀವು 2023ಯಲ್ಲಿ ಇದೇ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ದಿತ್ತು, ಅವರದ್ದು ಇಂಟೇಕ್ ಕಂಪ್ಯೂಟರ್ ಸೈನ್ಸಲ್ಲಿ 120, 240 ಸೀಟ್ಸ್ಗಳಿದ್ದಿತ್ತು. ಆವಾಗ 240 ಸೀಟ್ಸ್ಗಳಿದ್ದಾಗ ಆವಾಗ ಅವರದ್ದು ಏನು ಪ್ಲೇಸ್ಮೆಂಟ್ ರೇಟ್ ಎಷ್ಟಿದ್ದಿತ್ತು ಕೇಳಿದ್ರೆ ಮೋರ್ ದೆನ್ 80% ಇದ್ದಿತ್ತು. ವೈ? ಬಿಕಾಸ್ 240 ಸೀಟ್ಸ್ ಇದ್ದಾಗ ಒಂದು 15-20 ಕಂಪನೀಸ್ಗಳನ್ನು ಕರೆದ್ರೆ ಅವರು, ಅಂದರೆ ಇನ್ಕ್ಲೂಡಿಂಗ್ ಮಾಸ್ ರಿಕ್ರೂಟರ್ಸ್, ಆವಾಗ ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗ್ತಾಯಿದ್ರು. ಬಟ್ ಇವಾಗ ಅದು ಎಷ್ಟಾಗಿದೆ ಕೇಳಿದರೆ ಅದರದ್ದು 20 ಟೈಮ್ಸ್ ಆಗಿದೆ. 240ಇಂದ 4,000+ ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್, ಓನ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಗಳಿದೆ. ಸ್ವಲ್ಪ ಥಿಂಕ್ ಮಾಡಿದರೆ ನೀವು
ಸಪ್ತಗಿರಿ NPS ಯೂನಿವರ್ಸಿಟಿಯವರು ಒಂದು ಕಂಪನಿಯವ್ರು ಬಂದು 40 ಸ್ಟೂಡೆಂಟ್ಸ್ ಮಿನಿಮಮ್. ಈಗ ಯಾವ ಮಾಸ್ ರಿಕ್ರೂಟರ್ಸು ಕೂಡ ಮೊದಲು ಇನ್ಫೋಸಿಸ್ ಅವರು ಬಂದು ತುಂಬ ಮಾಸ್ ರಿಕ್ರೂಟರ್ಸ್ ಅಂತ ಕರಿತಾಯಿದ್ರು, ಇನ್ಫೋಸಿಸ್, TCS, ಕಾಗ್ನಿಸೆಂಟ್. ಬಟ್ ಇವಾಗ ಅವರು ಮಾಸ್ ರಿಕ್ರೂಟಿಂಗು ಮಾಡ್ತಾ ಇಲ್ಲ. ಇನ್ಫೋಸಿಸ್ ಅವರು ಕೂಡ ಮಾಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. 10, 15, 20 ಸ್ಟೂಡೆಂಟ್ಸ್ಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ಮೊದಲು ಅವರು ಮಾಸ್ ರಿಕ್ರೂಟರ್ಸ್ ಬಂದರೂ ಕೂಡ 100 ಸ್ಟೂಡೆಂಟ್ಸ್ಗಳನ್ನು ತೊಗೊಂಡು ಹೋಗ್ತಾ ಇದ್ರು ಅಥವಾ 50 ಸ್ಟೂಡೆಂಟ್ಸ್ಗಳನ್ನು ತೊಗೊಂಡು ಹೋಗ್ತಾ ಇದ್ರು. ಈಗ ನಾವು ಈ ಎಕ್ಸಾಂಪಲನ್ನು ತೊಗೊಂಡ್ರೆ, ಈಗ NPS ಯೂನಿವರ್ಸಿಟಿಗೆ ಒಂದು ಕಂಪನಿ ಬಂದು 40 ಸ್ಟೂಡೆಂಟ್ಸ್ಗಳನ್ನು ತೊಗೊಂಡೋದ್ರೆ ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಅವರು ಪ್ಲೇಸ್ ಮಾಡಬೇಕಂದ್ರೆ ಮಿನಿಮಮ್ 100 ಕಂಪನೀಸ್ ಬರಲೇಬೇಕು. ಬಟ್ ಯಾವ ಕಂಪನಿ ಕೂಡ 40 ಸ್ಟೂಡೆಂಟ್ಸ್ಗಳನ್ನು ತೊಗೊಂಡು ಹೋಗೋದಿಲ್ಲ. ದಿಸ್ ಇಸ್ ಫಾರ್ ಶೋರ್. ಕೆಲವೊಂದು ಕಂಪನಿಗಳು 1, 2 ಮ್ಯಾಕ್ಸಿಮಮ್ 3 ಅಷ್ಟೇ, ಅದನ್ನೇ ತೊಗೊಂಡು ಹೋಗೋದು. ಸೊ 100 ಕಂಪನೀಸ್ಗಳನ್ನು ಕರೆಸಬೇಕು. ನನಗೆ ಗೊತ್ತಿಲ್ಲ ಈ ಕಾಲೇಜ್ಗಳು ಡೌನ್ ದ ಲೈನು NPS ಯೂನಿವರ್ಸಿಟಿ ಇರ್ಬೋದು, ಪ್ರೆಸಿಡೆನ್ಸಿನೂ ಹಾಗೆ ಆಲ್ಮೋಸ್ಟ್ 80% ಆಫ್ ದ ಸೀಟ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. CS ಅಂತೆ, ಡೇಟಾ ಸೈನ್ಸ್ ಅಂತೆ, ಸೈಬರ್ ಸೆಕ್ಯೂರಿಟಿ, IoT, ಬ್ಲಾಕ್ ಚೈನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಸೈನ್ಸು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದನ್ನು ಮಾಡಿಕೊಂಡು ಅವರು ಫೈನಲಿ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿನ ಕೊಟ್ಟರೆ ಅಟ್ಲೀಸ್ಟ್ ಒಂದಿಷ್ಟು ಕಂಪನೀಸ್ ಇವರು 10-20 ಕಂಪನೀಸ್ಗಳನ್ನು ಕರೆಸ್ಕೊಂಡು ಇಂಟೇಕ್ 2000, 3000 ತೊಗೊಂಡು 10-20 ಕಂಪನೀಸ್ ಕರೆಸಿದರೆ ಎಲ್ಲಿ ಯೂಸ್ ಆಗುತ್ತೆ? ಸೊ ಇದನ್ನು ಅವ್ರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸಪ್ತಗಿರಿ NPS ಯೂನಿವರ್ಸಿಟಿದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅದು ನೋಡಿ. ದಿಸ್ ಇಯರ್ ವಿ ಸಾ ಸೀಟ್ಸ್ ಫಾರ್ CS ರಿಲೇಟೆಡ್ ಸ್ಟ್ರೀಮ್ಸ್. ಫ್ಯೂ ಪ್ರೈವೇಟ್ ಯೂನಿವರ್ಸಿಟೀಸ್ ಆ್ಯಂಡ್ ಟಾಪ್ ಕಾಲೇಜಸ್ ಇನ್ಕ್ರೀಸ್ಡ್ ಬಿಟ್ವೀನ್ 3000 and 4000. ಟಾಪ್ ಕಾಲೇಜಸ್ ಸಮ್ ಹೋ ಮ್ಯಾನೇಜ್ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಅವ್ರ ಕಾಲೇಜಿಗೆ ಕಂಪನೀಸ್ಗಳು 100% ಬಂದೇ ಬರ್ತಾರೆ. ಕಂಪನೀಸ್ಗಳು ಏನು ಮಾಡ್ತಾರೆ, ಫಸ್ಟು ಟಾಪ್ ಕಾಲೇಜಸ್ಗಳಿಂದ ಏನು ಹೇಳ್ತಾರೆ ರಿಕ್ರೂಟ್ಮೆಂಟನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸಿಗದೇ ಇದ್ದರೆ Tier 2, Tier 3 ಕಾಲೇಜಸ್ಸಿಗೆ ಹೋಗ್ತಾರೆ. ಈಗ ಟಾಪ್ ಕಾಲೇಜಸ್ಸಲ್ಲಿ ಇಂಟೇಕ್ ತುಂಬ ಆದಾಗ ಏನಾಗುತ್ತೆ ಅಂತ ಕೇಳಿದರೆ ಉಳಿದಿರೋ ಕಾಲೇಜಸ್ಗಳಿಗೆ ಅಲ್ಲಿ ಇಂಟೇಕಿಗೆ ಬರೋದಿಲ್ಲ, ಕಂಪನೀಸ್ಗಳು ರಿಕ್ರೂಟ್ಮೆಂಟಿಗೆ ಬರೋದಿಲ್ಲ. ಗೊತ್ತಾಯ್ತಾ? ಸೊ ಅಕಾರ್ಡಿಂಗ್ ಟು ದ ಡೇಟಾ ಒನ್ ಆಫ್ ದ ಪ್ರೈವೇಟ್ ಯೂನಿವರ್ಸಿಟೀಸ್ ಇನ್ ಬ್ಯಾಂಗ್ಳೂರ್, ಇಲ್ಲಿ ನೋಡಿ 4500 ಸೀಟ್ಸ್ ಇನ್ CS ಆ್ಯಂಡ್ ರಿಲೇಟೆಡ್ ಸ್ಟ್ರೀಮ್ಸ್ ಇಲ್ಲ. 4500 ಸೀಟ್ಸ್ ಇಲ್ಲ, ಅರೌಂಡ್ ಟೋಟಲಾಗಿ 4500 ಸೀಟ್ ಇದೆ ಯಾವುದರಲ್ಲಿ, ಸಪ್ತಗಿರಿಯಲ್ಲಿ. ಅದರಲ್ಲಿ ಅರೌಂಡ್ 4100 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಇದೆ. ಸರಿನಾ? ಸೊ ಇದರಲ್ಲೂ ಕೂಡ ಈ ಫಾರ್ಮರ್ VT ವೈಸ್ ಚಾನ್ಸಲರ್ ಹೇಳ್ತಾರಂತೆ 90,000+ ಗ್ರ್ಯಾಜುಯೇಟ್ಸ್ ಇನ್ CS ಆ್ಯಂಡ್ ರಿಲೇಟೆಡ್ ಸ್ಟ್ರೀಮ್ಸ್ ಆಫ್ಟರ್ 4 ಇಯರ್ಸ್. ಇದರಿಂದ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ. ಸೊ MN ಗುರು ವೆಂಕಟೇಶ್, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಫ್ ಪ್ಲೇಸ್ಮೆಂಟ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ದಯಾನಂದ್ ಸಾಗರ್ ಗ್ರೂಪ್, ಇವರೆಲ್ಲ ಮಾತಾಡ್ತಾರೆ ಅಷ್ಟೇ, ಬಟ್ ಐ ಡೋಂಟ್ ನೋ. ಓಕೆ. ಸೊ ಈ ಕ್ಯಾಪನ್ನು ಮಾಡುವಂಥ ಎಲ್ಲ ಇದಿದೆ. ಓಕೆ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕ್ಯಾಪ್ಸನ್ನು ಮಾಡುವಂಥ ಚಾನ್ಸಸ್ ಇದೆ. ಓಕೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ಇದನ್ನು ಇಂಪ್ಲಿಮೆಂಟೇಷನ್ ತರ್ತಾರೆ ಇಲ್ವೋ ಗೊತ್ತಿಲ್ಲ. ಈಗ ಇರುವಂಥ ಸೀಟನ್ನು ಡಿಕ್ರೀಸ್ ಅಂತೂ ಮಾಡೋದಿಲ್ಲ. ಯಾವ ಕಾಲೇಜಲ್ಲಿ ನೆಕ್ಸ್ಟ್ ಇಯರ್ ನಮಗೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ ನೀವು ಇಂತಿಷ್ಟು ಸೀಟ್ಸ್ಗಳಿಗಿಂತ ಜಾಸ್ತಿ ಹೋಗಬಾರ್ದು ಅನ್ನೋದನ್ನು ಹೇಳ್ತಾರೆ. ಬಟ್ ರಿಯಾಲಿಟಿಯಲ್ಲಿ ನಾನು ಹೇಳೋದು ಕೇಳಿದರೆ 60% ಆಫ್ ದ ಇಂಜಿನಿಯರಿಂಗ್ ಕಾಲೇಜಸ್ ಇರ್ಬೋದು, ಪ್ರೈವೇಟ್ ಯೂನಿವರ್ಸಿಟೀಸ್ ಇರ್ಬೋದು, ಇಟ್ ಬಿಲಾಂಗ್ಸ್ ಟು ಪಾಲಿಟಿಷಿಯನ್ಸ್ ಆ್ಯಂಡ್ ಆರ್ ಇಟ್ಸ್ ಫ್ಯಾಮಿಲಿ. ಆಯಿತಾ? ಸೊ ನನ್ನ ಅನಿಸಿಕೆ ಪ್ರಕಾರ ಇದು ಜಸ್ಟ್ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗುತ್ತೆ, ಅಂಥ ಇದಕ್ಕೆ ಬರೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಇಟ್ಸ್ ಅ ಬಿಗ್ ಬಿಸ್ನೆಸ್. ಓಕೆ. ಬಟ್ ಈಗಿರೋ ಸೀಟ್ಸ್ಗಳು ಇನ್ಕ್ರೀಸ್ ಅಂದರೆ ಡಿಕ್ರೀಸ್ ಅಂತೂ ಆಗೋದಿಲ್ಲ. ಓಕೆ. ಸೊ ಇದಿಷ್ಟು ನೋಡೋಣ, ಕಾದು ನೋಡೋಣ ಏನೇನಾಗುತ್ತೆ ಅಂತ. ಓಕೆ. ಈ ವಿಡಿಯೋವನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಟಾಪ್ ಮಾಡಲಿಕ್ಕೂ ಮುಂಚೆ, ಸೊ 2025 ಎಂಡ್ ಆಗ್ತಾ ಇದೆ. ಯು ಆರ್ ಸ್ಟೆಪ್ಪಿಂಗ್ ಇನ್ ಟು 2026. ನಾನು ಎಲ್ರಿಗೂ ಯಾವಾಗಲೂ ಹೇಳೋದು, 1 ಫೋಕಸ್ಡ್ ಇಯರ್ ಈಸ್ ಇನಫ್ ಟು ರೀರೈಟ್ ಯುವರ್ ಸ್ಟೋರಿ. ನಿಮ್ಮ 1 ವರ್ಷ ಸರಿಯಾದಂಥ ಫೋಕಸ್ಡ್ 1 ಇಯರ್ ಕ್ಯಾನ್ ರೀರೈಟ್ ಯುವರ್ ಎಂಟೈರ್ ಸ್ಟೋರಿ. ನಿಮ್ಮ ಕಂಪ್ಲೀಟ್ ಬ್ಲಡ್ ಲೈನನ್ನೇ ಚೇಂಜ್ ಮಾಡುವಂಥ ಕೆಪಬಿಲಿಟಿ ಇರುತ್ತೆ. ಸೊ ಇವತ್ತಿಂದ ಫ್ರಮ್ ಟುಡೇ ಆನ್ವರ್ಡ್ಸ್ ಸ್ಟಾಪ್ ಕಂಪೇರಿಂಗ್, ಸ್ಟಾರ್ಟ್ ಪ್ಲ್ಯಾನಿಂಗ್, ಸ್ಟೇ ಡಿಸಿಪ್ಲಿನ್ಡ್, ಟ್ರಸ್ಟ್ ದ ಪ್ರಾಸೆಸ್. ಓಕೆ. ಸೊ ಈ ಪ್ರಾಸೆಸ್ಸಲ್ಲಿ ಥ್ರೂ ಔಟ್ ದ ಜರ್ನಿ ನಿಮ್ಮ ಜೊತೆ ನಾನು ಇರ್ತೇನೆ. ಗೈಡೆನ್ಸ್ ಏನೇ ಗೈಡೆನ್ಸ್ ಬೇಕಿದ್ರು, ಸಪೋರ್ಟ್ ಇದ್ದರು ಖಂಡಿತ ನಾನು ಕೊಡ್ತೇನೆ. ಸೊ ದಯವಿಟ್ಟು 2026 ವಿಲ್ ಬಿ ಯುವರ್ ಕಮ್ ಬ್ಯಾಕ್ ಯುವರ್ ಹೋಪ್. ಅದಕ್ಕೆ ಸರಿಯಾಗಿ ವರ್ಕ್ ಮಾಡಿ, ಬಿಲೀವ್ ಇನ್ ಯುವರ್ ಸೆಲ್ಫ್, ಸ್ಟೇ ಕನೆಕ್ಟೆಡ್, ಸ್ಟೇ ಫೋಕಸ್ಡ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. 2025ವರೆಗೂ ಅದೆಷ್ಟೋ ಜನರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅದೆಷ್ಟೋ ಜನರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇವತ್ತು ಈ ನಮ್ಮ ನನ್ನ ಈ ವಿಡಿಯೋನ ಪರ್ಟಿಕ್ಯುಲರ್ ನೀವು ವಾಚ್ ಮಾಡ್ತಾ ಇದ್ದೀರಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಂತ ಅಂದ್ಕೊಳ್ತೇನೆ. ಮಾಡದಿದ್ದರೆ ದಯವಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಜೊತೆ ಥ್ರೂ ಔಟ್ ದ ಇಯರ್ ನಾನು ಕೂಡ ಇರ್ತೇನೆ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. 2026 ಅನ್ನೋದು ಎಲ್ಲರ ಜೀವನದಲ್ಲೂ ಕೂಡ ಒಂದೊಳ್ಳೆ ಇಯರ್ ಆಗಲಿ ಅಂತ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೇನೆ. ಕನ್ಸಿಸ್ಟೆಂಟ್ ಆಗಿರಿ. 1 ಇಯರ್ ನಿಮ್ಮ ಕಂಪ್ಲೀಟ್ ಲೈಫನ್ನೇ ಚೇಂಜ್ ಮಾಡುವಂತಹ ಇದಿರುತ್ತೆ. ಫೋಕಸ್ಡ್ ಆಗಿರಿ, ಕನ್ಸಿಸ್ಟೆಂಟ್ ಆಗಿರಿ, ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್.
Take care, students.